ಬಾಗಲಕೋಟೆಯ ಮುಧೋಳದ ಯಲ್ಲಪ್ಪ ಹೆಗಡೆ ಅವರು ಯುವ ಪರಿವರ್ತನಾ ಯಾತ್ರೆ ಬೀದರ್ನಿಂದ ಬೆಂಗಳೂರಿನವರೆಗೂ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ. ಬೀದರ್ನ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಗೋಪಾಲ್ ಅವರು ಸಹ ಇದಕ್ಕೆ ಕೈ ಜೋಡಿಸಿರುವಂಥದ್ದು ಸಂತೋಷ ಆಗುತ್ತಲ್ಲ. ಇಂತಹ ಪ್ರಯತ್ನಗಳು ಆಗಬೇಕು. ಏನು ವಿಧಾನಸಭಾ ಚುನಾವಣೆಯಲ್ಲಿ ಯಲ್ಲಪ್ಪ ಹೆಗಡೆ ಅವರು ಬೀಳಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಏನು ಮುರುಗೇಶ್ ನಿರಾಣಿ ಅವರು ಇವರ ಮೇಲೆ ಹಲ್ಲೆ ಮಾಡಿಸಿ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ರು ಸಹ ಧೃತಿಗೆಡದೆ ಯಲ್ಲಪ್ಪ ಹೆಗಡೆ ತಾನು ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಯುವ ಪರಿವರ್ತನಾ ಯಾತ್ರೆಯ ಮೂಲಕ ಏನು ಬೀದರ್ನಿಂದ ಬೆಂಗಳೂರಿನವರೆಗೂ ಯುವ ಪರಿವರ್ತನಾ ಯಾತ್ರೆ ಹೋಗ್ತಾ ಇದ್ದಾರಲ್ಲ. ನಿಜಕ್ಕೂ ಇಂತಹ ಬೆಳವಣಿಗೆಗಳಾಗಬೇಕು. ಯುವ ನಾಯಕರು ಹುಟ್ಟಬೇಕು ಅಂತಂದರೆ ಇಂತಹ ಬೆಳವಣಿಗೆಗಳಾಗಬೇಕು. ಇವತ್ತು ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಸಹ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಅವರು 2026ಕ್ಕೆ ಶಿಕ್ಷಣ, ಪ್ರಜಾಪ್ರಭುತ್ವ, ಸಂವಿಧಾನ, ಶೋಷಿತ ವರ್ಗ, ಆಡಳಿತ ಇಷ್ಟನ್ನು ಇಟ್ಕೊಂಡು ಅವರು ಸಹ ಬೀದರ್ನಿಂದ ಚಾಮರಾಜನಗರದವರೆಗೂ ಅವರು ಸಹ ಒಂದು ಯಾತ್ರೆ ಮಾಡಬೇಕು ಅಂತೇಳಿ ಅವರೂ ಸಹ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಕೂತಿದ್ದಾರೆ. ಅವರು ಸಹ ಬೀದರ್ನಿಂದ ಚಾಮರಾಜನಗರದವರೆಗೂ ಅವರು ಪಾದಯಾತ್ರೆ ಮಾಡಬೇಕು ಅಥವಾ ಪರಿವರ್ತನಾ ಯಾತ್ರೆ ಮಾಡಬೇಕು, ಜನರಿಗೆ ಜನಜಾಗೃತಿ ಯಾತ್ರೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವಿನಯ್ ಕುಮಾರ್ ಅವರು ಸಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಕೂತಿರುವಂಥದ್ದು. ಇಂಥವ್ರಿಗೆ ನಾವು ಬೆಂಬಲ ಕೊಡಬೇಕು. ಯಾಕಂದರೆ ಇದು ಒಂದು ಸ್ವಾರ್ಥ ಅಂತ ತಿಳ್ಕೊಳ್ಳಿ. ಈ ಸಮುದಾಯದಲ್ಲಿ ನಾಯಕರ ಕೊರತೆಯನ್ನು ನೀಗಿಸೋದಕ್ಕೆ ಇಂಥವ್ರು ಮುಂದೆ ಬರ್ತಾ ಇದ್ದಾರೆ, ರಾಜ್ಯ ಮಟ್ಟದ ನಾಯಕರಾಗ್ತಾ ಇದ್ದಾರೆ. ಈ ನಾಯಕರಿಗೆ ನಾವು ಬೆಂಬಲ ಕೊಡಬೇಕಲ್ವಾ? ಆ ಕೆಲಸ ನಾವು ಮಾಡಬೇಕಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ಕಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಒಂದು ಪ್ರಯತ್ನನಾದರೂ ಆಗಬೇಕಲ್ಲ. ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳಂತೂ ಈ ಪ್ರಯತ್ನ ಮಾಡಿಲ್ಲ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆನೂ ನಮಗಿಲ್ಲ. ಕೊನೆಯ ಪಕ್ಷ ಇವರು ಮುಂದೆ ಬಂದಿದ್ದಾರೆ, ಇವ್ರಿಗಾದ್ರೂ ನಾವು ಸಪೋರ್ಟ್ ಮಾಡಬೇಕಲ್ಲ. ಇವತ್ತು ನೋಡಿ, ನಿಕೇತ್ ರಾಜ್ ಅವರು BMTC ಅಧ್ಯಕ್ಷ ಅಂತಂದರು, ಚಾರ್ಜ್ ತಗೊಂಡ್ರು, ಸಿಗ್ನೇಚರ್ ಮಾಡಿದ್ರು, ಎಲ್ಲ BMTC ಅವ್ರಿಗೂ ಲೆಟರ್ ಕಳಿಸಿದ್ರು, ಎಲ್ಲವನ್ನೂ ಮಾಡಿದ್ರು. ಕೊನೆಗೆ ಏಕಾಏಕಿ ಅವರನ್ನು ತೆಗೆದು ಡಿಗ್ರೇಡ್ ಮಾಡಿ ಉಪಾಧ್ಯಕ್ಷ ಕೊಟ್ಟರು. ನಿಕೇತ್ ರಾಜ್ ಅವರು ಅದನ್ನು ಸ್ವೀಕಾರ ಮಾಡಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಅಧಿಕಾರ ಸ್ವೀಕಾರ ಮಾಡಿ ಅವರು BMTCನಲ್ಲಿ ಪ್ರಯಾಣನೂ ಮಾಡಿದ್ರು. ನಮ್ಮ ಸಮುದಾಯದಲ್ಲಿ ಇಂತಹ ಯುವ ನಾಯಕರ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸೋದಕ್ಕೆ ಇವತ್ತು ಯಲ್ಲಪ್ಪ ಹೆಗಡೆ ಅಂತವರು, ಗೋಪಾಲ್ ಅಂತವರು, ನಮ್ಮ ದಾವಣಗೆರೆಯ ವಿನಯ್ ಕುಮಾರ್ ಅಂತವರು, ಇವರೆಲ್ಲರೂ ಸಹ ಯಾವುದೋ ಒಂದು ಶಕ್ತಿಯಾಗಿ ಇವತ್ತು ಸಮುದಾಯದ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಇಂತಹ ನೂರಾರು ಜನ ಯುವಕರು ಬೇಕು ಅಂತ ಹೇಳ್ತಾ ಇರುವಂಥದ್ದು ಪ್ರಯತ್ನ. ಯಲ್ಲಪ್ಪ ಹೆಗಡೆ ಇವತ್ತು ಬೀಳಿಗಿನಲ್ಲಿ ಸ್ಪರ್ಧೆ ಮಾಡಿ ಅಷ್ಟೆಲ್ಲ ವಿರೋಧಗಳ ನಡುವೆ ಕೊನೆಯವರೆಗೂ ಕಣದಲ್ಲಿ ಉಳಿದು ಮುರುಗೇಶ್ ನಿರಾಣಿಯ ವಿರುದ್ಧ ಸ್ಪರ್ಧೆ ಮಾಡಿದ್ರಲ್ಲ, ಇದು ಬೇಕಾಗಿರುವುದು. ಇದು ಏನಂತಾರೆ? ಯುವಶಕ್ತಿ ಅಂತಾರೆ. ಈ ಯುವಶಕ್ತಿಗಳ ಅನಾವರಣ ಆಗಬೇಕು ಅಂತಂದರೆ ಸಮುದಾಯದಲ್ಲಿರುವಂತಹ ಯುವಕರು ಸೋಲು ಗೆಲುವು ಆಮೇಲೆ ನೀವು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಮನಸ್ಸು ಮಾಡಿ ಮುಂದೆ ಬರಬೇಕು. ಸೋಲು ಗೆಲ್ಲೋದು ಆಮೇಲೆ. ಆದರೆ ನಾವು ಪ್ರಯತ್ನನಾದರೂ ಮಾಡಬೇಕಲ್ಲ. ನಾವು ಪ್ರಯತ್ನ ಮಾಡಬೇಕು ಅಂತಂದರೆ ಇಂತಹ ಪ್ರಯತ್ನಗಳು ಆಗ್ತಾ ಇರಬೇಕಲ್ಲ. ಇವತ್ತು ಯಲ್ಲಪ್ಪ ಹೆಗಡೆ ಅವರು ಯುವ ಪರಿವರ್ತನೆ ಯಾತ್ರೆಯ ಮೂಲಕ ಬೀದರ್ನಿಂದ ಬೆಂಗಳೂರಿನವರೆಗೂ ಯಾತ್ರೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಪ್ರಯತ್ನ. ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ. ಆ ನಾಯಕರ ಕೊರತೆಯನ್ನು ನೀಗಿಸೋದಕ್ಕೆ, ನಮ್ಮ ಸಮುದಾಯಕ್ಕೆ ಬೇಕಾದಂಥ ಹಕ್ಕುಗಳನ್ನು ನೀಗಿಸೋದಕ್ಕೆ ಇಂತಹ ಯಾತ್ರೆಗಳನ್ನು ಮಾಡ್ತಾ ಇರುವಂತಹ ಯುವಕರನ್ನು ನಾವು ಬೆಂಬಲಿಸಬೇಕಲ್ಲ. ಇಂತಹ ನಾಯಕರು ನೋಡಿ, ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಬೇಕು ಅಂತಂದರೆ ಯಲ್ಲಪ್ಪ ಹೆಗಡೆ ಅವರು ತಾವು ತೊಡಗಿಸಿಕೊಂಡು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಆ ಕಾಯ್ದೆ ಇಟ್ಕೊಂಡು ಆ ಕಾಯ್ದೆಯನ್ನು ವಿಧಾನಸಭೆಯಲ್ಲಿ, ಅದು ಅರ್ಧಂಬರ್ಧ ಆದರೂ ಸಹ ಆ ಕಾಯ್ದೆಯನ್ನು ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡಿ ಅಂಗೀಕರಿಸುವಂತೆ ಮಾಡಿದ್ರಲ್ಲ. ಇದಕ್ಕಿಂತ ಹೋರಾಟ ಬೇಕಾ? ನಾವು ಯಾತಕ್ಕೆ ನಮ್ಮಲ್ಲಿರುವಂಥ ಅಂಗೈಯಲ್ಲಿರುವಂತಹ ಬೆಣ್ಣೆಯನ್ನಿಟ್ಕೊಂಡು ಊರೆಲ್ಲ ಹುಡುಕಿದ್ರು ಅನ್ನೋ ರೀತಿಯಲ್ಲಿ ಇಂತಹ ಯುವಕರು ನೋಡಿ, ಬೀದರ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೋಪಾಲ್ ಅವರು ಸ್ಪರ್ಧೆ ಮಾಡಿದ್ದಂಥದ್ದು, ಯಲ್ಲಪ್ಪ ಹೆಗಡೆ ಮಾಡಿರುವಂಥದ್ದು, ಇಲ್ಲಿ ದಾವಣಗೆರೆ ವಿನಯ್ ಕುಮಾರ್ ಮಾಡಿರುವಂಥದ್ದು, ಈ ಎಲ್ಲವೂ ಸಹ ಏನು ತೋರಿಸುತ್ತೆ ಅಂದರೆ ಸ್ವಾಭಿಮಾನದ ಸಂಕೇತ.
ಈ ಸ್ವಾಭಿಮಾನ ಅನ್ನೋದು ಈ ಸಮುದಾಯದಲ್ಲಿ ಸಂಗೊಳ್ಳಿ ರಾಯಣ್ಣನಂತಹ ಅವರ ಗುಣಗಳನ್ನು ಅಳವಡಿಸ್ಕೊಂಡಿರುವಂತಹ ಈ 3 ಯುವಕರು ನಮ್ಮ ಕಣ್ಣು ಮುಂದೆ ಇದ್ದಾರಲ್ಲ, ಈ 3 ಯುವಕರುಗಳನ್ನು ನೋಡಿ ನಾವೆಲ್ಲರೂ ಸಹ ಮತ್ತಷ್ಟು ಕೈಗಳು ಸೇರಬೇಕಾಗುತ್ತೆ, ಮತ್ತಷ್ಟು ಕೈಗಳು ಸೇರಬೇಕಾಗುತ್ತೆ. ಈ ಸಮುದಾಯ ಒಂದು ದೊಡ್ಡ ಸಮುದಾಯ, ಸಂಖ್ಯೆಯಲ್ಲೇನು ಕಡಿಮೆ ಇಲ್ಲ. ಈ ಸಮುದಾಯವನ್ನು ಬೆಂಬಲಿಸೋದಕ್ಕೆ, ಈ ಸಮುದಾಯದ ಓಟುಗಳನ್ನು ತೆಗೆದುಕೊಳ್ಳಕ್ಕೆ ಬೇರೆ ಬೇರೆ ಸಮುದಾಯಗಳು ಓಲೈಕೆ ಮಾಡುತ್ತೆ, ಭಂಡಾರಗಳನ್ನು ಮುಟ್ಟಿಸ್ತಾರೆ. ಈ ಸಮುದಾಯವನ್ನು ಭಾವನಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದಾರೆ, ಈ ಸಮುದಾಯವನ್ನು ಹಟ್ಟಕ್ಕೆ ಏರಿಸಿ ಮತಗಳನ್ನು ಪಡಿತಾ ಇದ್ದಾರೆ. ಇಂತಹ ಸಮುದಾಯದಲ್ಲಿ ಇಂತಹ ಯುವಕರು ಇವತ್ತು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತಂದಾಗ ಅವರನ್ನು ಬೆಂಬಲಿಸಬೇಕಾಗಿರೋದು ಯಾರ ಕರ್ತವ್ಯ? ಎಷ್ಟು ದಿನ ಅಂತೇಳಿ ನಾವು ತಲೆ ಬಗ್ಗಿಸ್ಕೊಂಡು ಬೆನ್ನು ಬಗ್ಗಿಸ್ಕೊಂಡಿರುವಂಥದ್ದು. ಇವತ್ತು ಯಾರು ಯುವ ಪರಿವರ್ತನಾ ಯಾತ್ರೆ ಮೂಲಕ ಯಲ್ಲಪ್ಪ ಹೆಗಡೆಯವರು ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ, ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬೆಂಬಲ ಕೊಡಬೇಕಾಗಿರುತ್ತೆ, ಆತ್ಮಸ್ಥೈರ್ಯ ಕೊಡಬೇಕಾಗುತ್ತೆ. ಗೋಪಾಲ್ ಅಂತವರು ನೋಡಿ, ಅವರಿಗೆ ಅವರು ಸಹಕಾರ ಕೊಡ್ತಾ ಇರುವಂಥದ್ದು. ಕುರಿಗಾರರ ಸಂರಕ್ಷಣಾ ಕಾಯ್ದೆನಲ್ಲಿ ಈ ಇಬ್ಬರು ಯುವ ನಾಯಕರು ಏನು ಅವರ ಛಲವನ್ನು ಬಿಡದೆ ಆ ಲೆವೆಲ್ಗೆ ತೆಗೆದುಕೊಂಡು ಹೋದ್ರಲ್ಲ. ಅಂದರೆ ಈ ಸಮುದಾಯಕ್ಕೆ ನೀವು ಕೊಟ್ಟು ಕಿತ್ಕೊಂಡ್ರೂ ಸಹ ಯಾರೂ ಕೇಳಲ್ಲ ಅಂತ ಗೊತ್ತಾಗಿದೆ. ನೀವು ಕೊಟ್ಟುಬಿಟ್ಟು ನೀವು ಕಿತ್ಕೊಂಡ್ರೂ ಸಹ ನಿಮ್ಗೆ ಯಾರೂ ಕೂಡ ಕೇಳೋದಿಲ್ಲ ಅಂತ ಗೊತ್ತಾಗಿದೆ. ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಯಾದಗಿರಿನಲ್ಲಿ ಶರಣಪ್ಪ ಸಾದಾಪುರ ಅವ್ರಿಗೂ ಸಹ ನಿಮ್ಗೆ MLC ಕೊಡ್ತೀನಿ ಅಂತ ಲಿಸ್ಟಲ್ಲಿ ಇಟ್ಕೊಂಡಿದ್ರು ಸಹ ಆ ಲಿಸ್ಟಿನಿಂದ ತೆಗೆದುಹಾಕಿದ್ರು ನಿಗಮ ಮಂಡಳಿಗೆ ನಿಮ್ಮನ್ನು ಅಧ್ಯಕ್ಷ ಸ್ಥಾನ ಅಂತ ಘೋಷಣೆ ಮಾಡಿ ಕೈ ಬಿಟ್ಟು ಮತ್ತೊಮ್ಮೆ ಅವರಿಗೆ ಮದ್ಯಪಾನ ಸಂಯಮ ಅಂತೇಳಿ ಯಾವುದೋ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರು. ಇಲ್ಲಿ ನಿಕೇತ್ ರಾಜರದು ಅಷ್ಟೇನೆ. ಕುರುಬರಿಗೆ ಏನೋ ಒಂದು ಕೊಟ್ಟರೆ ನೀವು ಕೊಟ್ಟು ಕಿತ್ಕೊಂಡ್ರು ನಿಮ್ಮನ್ನು ಯಾರೂ ಕೇಳೋದಿಲ್ಲ, ತೃಪ್ತಿ ಪಡ್ತಾರೆ. ಅಧ್ಯಕ್ಷ ಆಗಿರುವಂಥ ವ್ಯಕ್ತಿಯನ್ನು ತಗೊಂಡು ಬಂದು ನೀವು ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ಸಹ ಆ ಉಪಾಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡು ನಾವು ತೃಪ್ತಿ ಪಡ್ತೀವಿ. ಇದು ಕುರುಬ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಕುರುಬ ಸಮುದಾಯದ ಇವತ್ತು ಅಧೋಗತಿ ಏನು ತೋರಿಸುತ್ತೆ ಅಂತಂದರೆ, ಅಧ್ಯಕ್ಷ ಸ್ಥಾನ ಘೋಷಣೆ ಮಾಡಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟರು ಸಹ ಅವರು ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಒಂದು ಸಂದೇಶ ಇವತ್ತು ಕುರುಬ ಸಮುದಾಯದಲ್ಲಿ ಶಕ್ತಿಯ ಹೀನತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜಕಾರಣಿಗಳಿಗೂ ಗೊತ್ತು, ರಾಜಕೀಯ ಪಕ್ಷಗಳಿಗೂ ಗೊತ್ತು. ಯಾಕೆ ನೊಂದುಕೊಂಡು ಹೇಳ್ತಾ ಇದ್ದೀವಿ, ಯಾಕೆ ಬೇಸರದಿಂದ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಸಮುದಾಯದಲ್ಲಿ ಯುವಕರ ಶಕ್ತಿ ಏನು ಕಡಿಮೆ ಇಲ್ರಿ. 60% ಯುವಕರಿದ್ದಾರೆ. ರಾಜಕೀಯವನ್ನು ಬಲ್ಲವರು 24/7 ರಾಜಕೀಯದಲ್ಲೇ ಮುಳುಗಿ ಎದ್ದುತ್ತಾ ಇರುವಂತಹ 60% ಯುವಕರಿಗೆ ರಾಜಕೀಯ ಕ್ಷೇತ್ರದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿಲ್ಲ, ಆ ಮನಸ್ಸು ಬರ್ತಾ ಇಲ್ಲ. ಪ್ರಯತ್ನಗಳು ಸಾಗಬೇಕು. ನೀವು ಸೋಲ್ತಿರೋ ಗೆಲ್ತಿರೋ ನೀವು ಇನ್ನೊಂದು ಮಾಡ್ತಿರೋ, ಅದರ ಪ್ರಯತ್ನಗಳನ್ನು ಮಾಡಬೇಕಲ್ಲ. ಆ ಪ್ರಯತ್ನಗಳನ್ನು ಮಾಡಿ ಅಂತ ಹೇಳ್ತಿರ್ಬೋದು. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ನಿಕೇತ್ ರಾಜು ಒಳ್ಳೆ ಉತ್ತಮ ವಾಗ್ಮಿ. ಇಡೀ ಕರ್ನಾಟಕದಲ್ಲಿ ನಿಕೇತ್ ರಾಜು, ವಿನಯ್ ಕುಮಾರ್, ಯಲ್ಲಪ್ಪ ಹೆಗಡೆ, ಗೋಪಾಲ್ ಇಂತಹ ಒಂದಷ್ಟು ಜನ ಯುವಕರು ಸೇರಿಕೊಂಡ್ರೆ ಸಮುದಾಯದ ಜೊತೆಗೆ ಅಹಿಂದ ವರ್ಗಗಳನ್ನು ಸಹ ಕೂಡಿಸಿಕೊಂಡು ಒಂದು ಶಕ್ತಿಯಾಗಿ ಹೊರಗಡೆ ಹೊಮ್ಮಬಹುದು. ಈ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೆ, ಯಾಕಂದರೆ ಕುರುಬ ಸಮುದಾಯ ಯಾರಿಗೂ ಕೇಡನ್ನು ಬಯಸೋದಿಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾರೆ. ಇವತ್ತೇನು ಅನುಭವ ಮಂಟಪವನ್ನು ನೆನಪಿಸುವಂತಹ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಏನಿದೆ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ 2013ರಿಂದ 2018ರವರೆಗೆ ಅನುಭವ ಮಂಟಪದ ರೀತಿಯಲ್ಲೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಇತ್ತು. ಈಗಲೂ ಸಹ ಅನುಭವ ಮಂಟಪದ ರೀತಿಯಲ್ಲಿ ಶೋಷಿತರನ್ನು ಅಧಿಕಾರ ಕೊಟ್ಟು, ಶೋಷಿತರಿಗೆ ಅವಕಾಶ ಕೊಟ್ಟು ಇವತ್ತು ಬಸವಣ್ಣನವರ ಅನುಭವ ಮಂಟಪದ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಇಂತಹ ಗುಣ ಇರುವಂತಹ ಕುರುಬ ಸಮುದಾಯ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಾದರೆ, ಈ ಯುವಕರು ಯಾಕೆ ಮುಂದೆ ಬರಬಾರ್ದು? ಈ ಯುವಕರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬಾರ್ದು? ನಾವು ಹೇಳೋದಿಷ್ಟೇ, ವಿನಯ್ ಕುಮಾರ್ ಆಗಿರಲಿ, ನಿಕೇತ್ ರಾಜ್ ಆಗಿರಲಿ, ಯಲ್ಲಪ್ಪ ಹೆಗಡೆ ಆಗಿರಲಿ, ಗೋಪಾಲ್ ಆಗಿರಲಿ, ಮತ್ತೊಬ್ಬರಾಗಿರಲಿ, ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಲ್ಲ, ಪ್ರಯತ್ನಗಳನ್ನು ಯಶಸ್ವಿ ಆಗಬೇಕಂದ್ರೆ ನಿರಂತರವಾಗಿರಲಿ. ಬೇರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕಳ್ಕೊಳ್ಳೋದೇನಿಲ್ಲ. ಒಂದು ಪ್ರಯತ್ನ. ನಿಕೇತ್ ರಾಜ್ ಅಧ್ಯಕ್ಷ ಸ್ಥಾನದಿಂದ ಡಿಪ್ರಮೋಷನ್ ಆದರೂ ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡು ಅಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತಂದರೆ ನಾವು ಬಹಳಷ್ಟು ವಿಚಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ.
ಬಹಳಷ್ಟು ವಿಚಾರ. ಈ ಕಾರಣಕ್ಕೋಸ್ಕರವಾಗಿ ನಾವು ಸಹ ದಾವಣಗೆರೆಯಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಕ್ಟೋಬರ್ 26ನೇ ತಾರೀಕು ಯಾರ್ಯಾರು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಆಕಾಂಕ್ಷಿಗಳು ಇರ್ತಿರಲ್ಲ, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ರಿಜಿಸ್ಟರ್ ಆಗ್ರಿ, ಬನ್ನಿ, ಕುತ್ಕೊಂಡು ಚರ್ಚೆ ಮಾಡಿ. ಇಲ್ಲಿ ಯಾವುದೇ ಹೊಗಳಿಕೆ ತೆಗಳಿಕೆಗೆ ಅವಕಾಶ ಇಲ್ಲ, ಯಾರನ್ನು ಓಲೈಸುವಂಥದ್ದಿಲ್ಲ. ಮುಕ್ತವಾಗಿ ಚರ್ಚೆ ಮಾಡಿ ಕೂಡುವಂತಹ ಕೆಲಸ ಆಗಬೇಕು. ಕುರುಬರು ಕೂಡಬೇಕು, ಕೂಡಿ ಕಟ್ಟಬೇಕು. ಈ ಕೆಲಸವನ್ನು, ಈ ಪ್ರಯತ್ನವನ್ನು ನಾವು ದಾವಣಗೆರೆಯಲ್ಲಿ ಅಕ್ಟೋಬರ್ 26ನೇ ತಾರೀಕು ಮಾಡ್ತಾ ಇದ್ದೇವೆ. ಯುವ ಪರಿವರ್ತನಾ ಯಾತ್ರೆಯ ಮೂಲಕ ಯಲ್ಲಪ್ಪ ಹೆಗಡೆ ಅವರಿಟ್ಟಿರುವಂತಹ ಹೆಜ್ಜೆಗೆ ನಮ್ಮೆಲ್ಲರೂ ಸಹ ಅವರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಅವರಿಗೆ ಬೆಂಬಲ ಕೊಡುವಂತಹ ಕೆಲಸ ಆಗಬೇಕು. ಈ ಪ್ರಯತ್ನಗಳು ಸಾಗಬೇಕು. ಸ್ನೇಹಿತರೆ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.